ಸಿದ್ದರಾಮಯ್ಯ ಇಲ್ಲದಿದ್ರೆ ರಾಜ್ಯಕ್ಕೆ ಸಂಕಷ್ಟ ಬರುತ್ತಾ? ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಅಧೋಗತಿಗೆ ಬಂದುಬಿಡುತ್ತಾ? ಬೆಂಗಳೂರಿನಲ್ಲಿ ಬಸವರಾಜ ರಾಯರೆಡ್ಡಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಇಲ್ಲದಿದ್ದರೆ ರಾಜ್ಯಕ್ಕೆ ಸಂಕಷ್ಟ ಬರುತ್ತಾ? ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಅಧೋಗತಿಗೆ ಬಂದುಬಿಡುತ್ತಾ? ಬಸವರಾಜ ರಾಯರೆಡ್ಡಿ ಅವರು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಖರ್ಗೆ ಅವರಿಗೆ ಸಿಎಂ ಸ್ಥಾನ ವಿಚಾರಕ್ಕೆ ಅಚ್ಚರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ಸಿಎಂ ಬದಲಾದರೆ ನೀವೇ ಮುಖ್ಯಮಂತ್ರಿ ಆಗಿ ಅಂತ ಹೇಳಿದ್ದೆ. ಅದಕ್ಕೆ ಖರ್ಗೆ ಅವರು ಒಪ್ಪಲಿಲ್ಲ, ವಯಸ್ಸಾಗಿದೆ ಅಂತ ಹೇಳಿದ್ರು. ಸಿದ್ದರಾಮಯ್ಯ ಅವರೇ 2 ವರ್ಷ ಸಿಎಂ ಆಗಿ ಇರಬೇಕು, ಈಗ 3 ವರ್ಷ ಆಗಿದೆ. ಅವರು ಇರದೇ ಇದ್ರೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ದುಸ್ಥಿತಿಗೆ ಬರುತ್ತೆ. ನನ್ನ ಪ್ರಕಾರ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿತಾರೆ. ಡಿಕೆಶಿ ಮುಂದಿನ ದಿನಗಳಲ್ಲಿ ಸಿಎಂ ಆಗಬಹುದು ಅಂತ ರಾಯರೆಡ್ಡಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ 2 ರೀತಿಯಾದಂಥ ಹೇಳಿಕೆಗಳಿದ್ದಾವೆ. ಖರ್ಗೆ ಅವರಿಗೆ ರಾಯರೆಡ್ಡಿ ಅವರು ಹೇಳಿದ್ರಂತೆ, ನಾನೇ ಹೇಳಿದ್ದೆ ನೀವೇ ಮುಖ್ಯಮಂತ್ರಿ ಆಗಿಬಿಡಿ ಅಂತ. ಬಟ್ ಖರ್ಗೆ ಅವರು ಹೇಳಿದ್ರಂತೆ ನನಗೆ ವಯಸ್ಸಾಗಿದೆ ಬೇಡ ಅಂತ. ಅದಾದ ನಂತರ ಡಿ.ಕೆ. ಶಿವಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಸಿಎಂ ಆಗಲಿ, ಈಗ 2 ವರ್ಷ ಇನ್ನುಳಿದಂಥ 2 ವರ್ಷ ಸಿಎಂ ಆಗಿ ಸಿದ್ದರಾಮಯ್ಯನವರೇ ಮುಂದುವರಿಲಿ ಅನ್ನೋ ಥರ ಮಾತಾಡಿದ್ದಾರೆ. ನನಗೆ ಸಿದ್ದರಾಮಯ್ಯನವರೇ ಇರಬೇಕು, 2 ವರ್ಷ ಅಂದರೆ ರಾಜ್ಯದ ಪರಿಸ್ಥಿತಿ ಚೆನ್ನಾಗಿರುತ್ತೆ. ಅವರಿಲ್ಲ ಅಂದರೆ ಖರ್ಗೆ ಅವರು ಸೀನಿಯರ್ ಇದ್ದಾರೆ. ಇದು ಗಾಟ್ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಪಾಪ ದಲಿತ ಸಮಾಜದ ಒಂದು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅನ್ನೋದನ್ನು ನಾನು ಹೇಳಿದ್ದೇನೆ. ನನಗೆ ಸಿದ್ದರಾಮಯ್ಯನವರೇ ಇರಬೇಕು, 2 ವರ್ಷ ಅಂದರೆ ರಾಜ್ಯದ ಪರಿಸ್ಥಿತಿ ಚೆನ್ನಾಗಿರುತ್ತೆ. ಅವರಿಲ್ಲ ಅಂದರೆ ಖರ್ಗೆ ಅವರು ಸೀನಿಯರ್ ಇದ್ದಾರೆ. ಇದು ಗಾಟ್ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಪಾಪ ದಲಿತ ಸಮಾಜದ ಒಂದು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅನ್ನೋದನ್ನು ನಾನು ಹೇಳಿದ್ದೇನೆ.